ಮೊದಲಿಗೆ 5 ಲಕ್ಷ ರೂಪಾಯಿಯ ಲಂಚವನ್ನ ಪಡೆಯುವಂತ ಸಂದರ್ಭದಲ್ಲಿ ಶಾಸಕ ಚಂದ್ರು ಲಮಾಣಿ ಅವರ ಜೊತೆಗೆ ಇಬ್ಬರು ಪಿಎಗಳಿದ್ರು. 3 ಜನರನ್ನು ಲಾಕ್ ಮಾಡಿದ್ರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಲೋಕ ಬಲೆಗೆ ಚಂದ್ರು ಲಮಾಣಿ ಅವರು ಬಿದ್ದಿದ್ದು. ಚಂದ್ರು ಲಮಾಣಿ ಸರ್ಕಾರಿ ಪಿಎ ಮಂಜುನಾಥ್ ವಾಲ್ಮೀಕಿ, ಶಿರಹಟ್ಟಿ ಕ್ಷೇತ್ರದ ಬಿಜೆಪಿಯ ಶಾಸಕ ಚಂದ್ರು ಲಮಾಣಿ. ಖಾಸಗಿ ಪಿಎ ಗುರು ಲಮಾಣಿಗೆ ಲೋಕಾಯುಕ್ತ ಫುಲ್ ಗ್ರಿಲ್ ಮಾಡ್ತಾ ಇದೆ. 12 ಗಂಟೆಗಳ ಕಾಲ ವಿಚಾರಣೆಯಾದ ಮೇಲೆ ಪೊಲೀಸರು ಕರ್ಕೊಂಡೋಗಿದ್ದಾರೆ. ಎಲ್ಲಿಗೆ? ಮೆಡಿಕಲ್ ಟೆಸ್ಟ್ ಮಾಡಿಸೋದಕ್ಕೆ. ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆಯಿಂದ ಕರ್ಕೊಂಡೋಗಿದೆ ಈಗ ಖಾಕಿ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ 3 ಜನಕ್ಕೂ ವೈದ್ಯಕೀಯ ಪರೀಕ್ಷೆ ಮಾಡೋದಕ್ಕೆ ಮುಂದಾಗಿರೋದು. ಈಗ ಆಲ್ರೆಡಿ ಆಗಿದ್ದೇನು ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಗುತ್ತಿಗೆದಾರರಿಂದ 11 ಲಕ್ಷ ರೂಪಾಯಿ ಲಂಚವನ್ನ ಡಿಮ್ಯಾಂಡ್ ಮಾಡಿರ್ತಾರೆ. ಅದರಲ್ಲಿ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿಯನ್ನ ಪಡೆದುಕೊಳ್ಳಕ್ಕೆ ಬಂದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದ್ದಾರೆ. ದಾಳಿಯ ಸಂದರ್ಭದ ಒಂದು ಫೋಟೋ ಮತ್ತು ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಶಾಸಕರು ಜೊತೆಗೆ ಅವರೊಂದಿಗೆ ಇಬ್ಬರು ವೈಯಕ್ತಿಕ ಸಹಾಯಕರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಂದ್ರು ಲಮಾಣಿಯನ್ನ ಕರ್ಕೊಂಡೋಗ್ಬೇಕಾದ್ರೆ ಅಭಿಮಾನಿಗಳು ಹುಚ್ಚಾಟ ಮೆರೆದಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಪರ ಘೋಷಣೆ ಕೂಗಿ ಉದ್ದಟತನ ಮೆರೆದಿದ್ದಾರೆ ಅವರ ಅಭಿಮಾನಿಗಳು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಇದೆಲ್ಲವೂ ಕಾಂಗ್ರೆಸ್ನ ಷಡ್ಯಂತ್ರ, ಕಾಂಗ್ರೆಸ್ನ ಕುತಂತ್ರ. ಕೆಲ ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಾ ರಸ್ತೆಯನ್ನು ತಡೆಯೋದಕ್ಕೂ ಕೂಡ ಮುಂದಾದರು. ಸ್ಥಳದಲ್ಲಿ ಪೊಲೀಸರು ಇದ್ದಿದ್ದರಿಂದ ಅವರನ್ನು ಸಮಾಧಾನಪಡಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಂಡಿದ್ದಾರೆ. ಸದ್ಯಕ್ಕೆ ಶಾಸಕರ ಮೇಲೆ ನಡೆದಂಥ ಲೋಕಾಯುಕ್ತ ದಾಳಿಯ ಹಿಂದೆ ಜಿಲ್ಲಾ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು ಒಬ್ಬರು ಸಂಚು ನಡೆಸಿದ್ದಾರೆ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಅದು 5 ಲಕ್ಷ ರೂಪಾಯಿ ಅಡ್ವಾನ್ಸು. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಅನುಮೋದನೆ ಕೊಡೋ ವಿಚಾರ ಸಂಬಂಧ ಒಂದು ರಿಟೈನಿಂಗ್ ವಾಲ್ ನಿರ್ಮಾಣ ಮಾಡಬೇಕಾಗಿರುತ್ತೆ. ಅದಕ್ಕೆ ಕೆಲಸ ಮಾಡಿಕೊಡೋದಕ್ಕೆ ಅಥವಾ ಸಹಿ ಹಾಕೋದಕ್ಕೋ ಅಥವಾ ಅಪ್ರೂವ್ ಮಾಡಿಕೊಡೋದಕ್ಕೋ ಏನೋ ಗೊತ್ತಿಲ್ಲ. 11 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ. ಅದರಲ್ಲಿ 5 ಲಕ್ಷ ರೂಪಾಯಿಯನ್ನು ಅಡ್ವಾನ್ಸ್ ರೂಪದಲ್ಲಿ ಸ್ವೀಕರಿಸಬೇಕಾದ್ರೆ ನೋಡಿ, ಶಾಸಕ ಚಂದ್ರು ಲಮಾಣಿ ಇದ್ದಾರೆ, ಅವರ ಆಪ್ತ ಸಹಾಯಕರಾದ ಮಂಜು ವಾಲ್ಮೀಕಿ ಮತ್ತು ಗುರುನಾಯಕ್ 3 ಜನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಗದಗ ಪ್ರತಿನಿಧಿ ಮಾಂತೇಶ್ ಫೋನ್ ಸಂಪರ್ಕದಲ್ಲಿ. ಮಾಂತೇಶ್, ಈಗ ಚಂದ್ರು ಲಮಾಣಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಬೆಳವಣಿಗೆ ಏನೇನು ಆಗ್ತಾ ಇದೆ? ಶರತ್, ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಮತ್ತು ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಏನಿದ್ರು, ಅವರು ನಿನ್ನೆ ಮಧ್ಯಾಹ್ನ ಲಂಚ ಪಡೆಯುವ ವೇಳೆ, ಅಂದ್ರೆ ಸುಮಾರು 5 ಲಕ್ಷ ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿರ್ತಕ್ಕಂಥದ್ದು, ಟ್ರ್ಯಾಪ್ ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸುಮಾರು 12 ಗಂಟೆಗಳ ಕಾಲ ನಿನ್ನೆ ರಾತ್ರಿ 1 ಗಂಟೆವರೆಗೂ ಸಹಿತ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡ್ತಕ್ಕಂಥದ್ದು. ಲೋಕಾಯುಕ್ತ ಅಧಿಕಾರಿಗಳು ಚಂದ್ರು ಲಮಾಣಿ ಆಗಿರ್ತಕ್ಕಂಥ ಚಂದ್ರು ಲಮಾಣಿ ಮತ್ತು ಅವರ ಪಿ ಆಗಿರ್ತಕ್ಕಂಥ ಮಂಜುನಾಥ್ ಮತ್ತು ಗುರು ಅವರನ್ನು ಸಹಿತ ವಿಚಾರಣೆ ಮಾಡ್ತಕ್ಕಂಥದ್ದು. ಸದ್ಯ 1 ಗಂಟೆ ನಂತರ ಅವರನ್ನ ಗದಗ ಜಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದು ವೈದ್ಯಕೀಯ ಚೆಕಪ್ ಮಾಡ್ತಕ್ಕಂಥದ್ದು. BP, ಶುಗರ್ ಹಾಗೂ ECG ಈ ಅನೇಕ ರೀತಿಯ ರೀತಿಯ ತಪಾಸಣೆಗಳನ್ನ ಮಾಡ್ತಕ್ಕಂಥದ್ದು. ಅವೆಲ್ಲವೂ ಸಹಿತ ನಾರ್ಮಲ್ ಆಗಿ ಬಂದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಸಹಿತ ರಾತ್ರಿ ECG ಕೆಲಸಗಳು ಆದ ನಂತರ ಸಹಿತ ಅಲ್ಲಿಂದ ಅವರನ್ನ ಬೆಂಗಳೂರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆ ಅಂತಂದು ಎಲ್ಲ ಒಂದು ಕಡೆ ಅಧಿಕಾರಿಗಳಿದ್ರು. ಸದ್ಯ ಈಗ ಅವರು ಗದಗದಲ್ಲಿದ್ದಾರೋ ಅಥವಾ ಬೆಂಗಳೂರಿಗೆ ರವಾನೆ ಆಗಿದಾರೋ ಅನ್ನೋದು ಸದ್ಯ ಮಾಹಿತಿ ಇನ್ನೂ ಒದಗಿ ಬಂದಿಲ್ಲ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ 1 ಕೋಟಿಗೆ ಸೀಮಿತ ಆಗಿರ್ತಕ್ಕಂಥ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಇರ್ತದೆ. ಆ ನಿರ್ಮಾಣಕ್ಕಾಗಿ ಚಂದ್ರು ಲಮಾಣಿ ಅವರು ಲಂಚವನ್ನ ಕೇಳ್ತಾರೆ ಅನ್ನೋ ಆರೋಪಗಳು ಕೇಳಿ ಬರ್ತವೆ. ಸದ್ಯ ಆ ಗುತ್ತಿಗೆದಾರ ಸಹಿತ ಲಂಚ ನೀಡುವ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಹೇಳಿ ಅವರನ್ನ ಟ್ರ್ಯಾಪ್ ಮಾಡುವ ಒಂದು ಸಂದರ್ಭ ಆಗಿದೆ ಅಂತಂದು ಬಿಜೆಪಿಯ ಬೆಂಬಲಿಗ ಸಹಿತ ರಾತ್ರಿ ಅವರು ಹೋಗುವಾಗ ಸಹಿತ ಘೋಷಣೆ ಹೂಡಿ ಉದ್ದಟನೆ ನಡೆತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರ ಕೈವಾಡ ಆಗಿರ್ತಕ್ಕಂಥದ್ದು. ನಮ್ಮ ಶಾಸಕರ ಆ ರೀತಿ ಅಲ್ಲ ಅನ್ನೋ ರೀತಿ ಘೋಷಣೆ ಕೂಗಿರ್ತಕ್ಕಂಥದ್ದು. ಸದ್ಯ ಅಪ್ಡೇಟ್ ಏನಿದೆ ಅಂತಂದ್ರೆ, ಈಗ ಅವರನ್ನು ಚೆಕಪ್ ಮಾಡಿದ ನಂತರ ಬೆಂಗಳೂರಿಗೆ ಶಿಫ್ಟ್ ಮಾಡಿದ ಅಥವಾ ಗದಗ್ನಲ್ಲಿದ್ದಾರೆ ಅನ್ನೋದನ್ನ ಸದ್ಯಕ್ಕೆ ತಿಳಿಬೇಕಾಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಮಾಂತೇಶ್ ಡೀಟೇಲ್ಸ್ಗಾಗಿ.